ಕಳೆದ ಬಾರಿಯೂ ಕೂಡ ಇಲ್ಲ ಪಿ ರಾಜು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋ ಗೊಂದಲವನ್ನ ಉದ್ದೇಶಪೂರ್ವಕವಾಗಿ ಕಾರ್ಯಕರ್ತರಲ್ಲಿ ಹುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಈ ಸಾರಿಯೂ ಕೂಡ ಇಲ್ಲ ರಾಜೀವ್ ಅವರು ಇಲ್ಲಿ ನಿಲ್ಲೋದಿಲ್ಲ, ಕುರ್ಚಿಯಲ್ಲಿ ನಿಲ್ಲೋದಿಲ್ಲ, ಬೇರೆ ಯಾವುದೋ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಹೇಳಿ ಬಹುತೇಕ ಕಾಂಗ್ರೆಸ್ ಪಕ್ಷದವರೇ ಈ ಗೊಂದಲವನ್ನ ಹುಟ್ಟಾಕ್ತಾ ಇದ್ದಾರೆ. ಇಂತಹ ಯಾವುದೇ ಗೊಂದಲಗಳು ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಬರೋದು ಬೇಡ. ಸ್ಪಷ್ಟವಾಗಿ ನಾನು ಕುರ್ಚಿ ಮತಕ್ಷೇತ್ರದಿಂದನೇ ಸ್ಪರ್ಧೆ ಮಾಡ್ತಾನೆ. ಯಾವುದೇ ಕ್ಷೇತ್ರವನ್ನ ಬದಲಾವಣೆ ಮಾಡ್ತಾರೆ, ಇದು ಅವು ಎಲ್ಲವೂ ಕೂಡ ಊಹಾಪೋಹ. ಬೇಕಂತಾನೆ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡ. ಹಾಗಾಗಿ ಯಾರು ಕೂಡ ಅಂತಹ ಊಹಾಪೋಹಗಳಿಗೆ, ಅಂತಹ ಗೊಂದಲಕ್ಕೆ ಕಿವಿ ಕೊಡುವಂತಹ ಅವಶ್ಯಕತೆಯೇ ಇಲ್ಲ. ನಾನು ಸ್ಪಷ್ಟವಾಗಿ ವೃತ್ತಿಗೆ ರಾಜೀನಾಮೆಯನ್ನ ಕೊಟ್ಟು ರಾಜಕೀಯ ನನ್ನ ಕರ್ಮಭೂಮಿಯಾಗಿ ಕುರ್ಚಿ ಮತಕ್ಷೇತ್ರದಿಂದಾನೇ ಪ್ರಾರಂಭ ಮಾಡಿದ್ದು. ಹಾಗಾಗಿ ನಾನು ಏನೇ ಹೋರಾಟವನ್ನ ಮಾಡಿದ್ರು ಅದು ಕುರ್ಚಿ ಮತಕ್ಷೇತ್ರದಲ್ಲೇ ನನ್ನ ಹೋರಾಟವನ್ನ ಮಾಡ್ತೇನೆ. ಇದಾಗಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ದೊಡ್ಡ ಸಾಧನೆ ಅಂದ್ರೆ ಬೆಲೆ ಏರಿಕೆ ಮಾಡಿರುವಂಥದ್ದು ಹಾಗೂ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿರುವಂಥದ್ದು. ನನ್ನ ಅವಧಿಯಲ್ಲಿ ಸಾವಿರಾರು ಮನೆಗಳನ್ನ ಮಂಜೂರು ಮಾಡಿದ್ವಿ. ಈ ಸರ್ಕಾರ ಬಂದಾಗ ಈವನ್ ಸಿಂಗಲ್ ಮನೆಗಳು ಮಂಜೂರಾತಿ ಬಂದಿಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಗ್ರಾಮ ಸಭೆಯಲ್ಲಿ ಮಂಜೂರಾಗಿಲ್ಲ. ಎರಡನೇದಾಗಿ ನನ್ನ ಅವಧಿಯಲ್ಲಿ SC ST ಗಳಿಗೆ ಎಷ್ಟು ಯೋಜನೆಗಳನ್ನ ತಂದಿದ್ವಿ, ಅಂತಹ ಯಾವುದೇ ಯೋಜನೆಗಳು ಈ ಸರ್ಕಾರದಿಂದ ಬಂದಿಲ್ಲ. ಈ ಸರ್ಕಾರ ಟ್ರಾನ್ಸ್ಫಾರ್ಮರ್ಗಳನ್ನ ಸಾವಿರಾರು ಟ್ರಾನ್ಸ್ಫಾರ್ಮರ್ಗಳನ್ನ ರೈತರಿಗೆ ಮಂಜೂರು ಮಾಡಿಸಿದ್ವಿ. ಈಗ ಒಂದು ಟ್ರಾನ್ಸ್ಫಾರ್ಮರ್ ಪಡ್ಕೊಳ್ಬೇಕು ಅಂದ್ರೆ ರೈತ ಕನಿಷ್ಠ 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಾಗಿದೆ. ಎಲ್ಲಿಂದ ತರ್ತಾನೆ ರೈತ? ಹೆಣ್ಣು ಮಕ್ಕಳು ಹಿಟ್ಟಿನ ಗಿರಣಿಗೆ ಹೋದ್ರೆ ಏನು ಮೊದಲು ದುಡ್ಡು ಕೊಡ್ತಿದ್ರು, ಅದರ 4 ಪಟ್ಟು ದುಡ್ಡನ್ನ ಕೊಡ್ಬೇಕಾಗಿದೆ. ಒಂದು ಸಣ್ಣ ಗೂಡಂಗಡಿ ಇಟ್ಕೊಂಡ್ರೆ ಅದರ ಕರೆಂಟ್ ಬಿಲ್ಲು 700 ರೂಪಾಯಿ 800 ರೂಪಾಯಿ ಬರ್ತಾ ಇದೆ. ಮೊದಲು ಅವರ ಮನೆ ಬಿಲ್ಲು ಮತ್ತೆ ಅಂಗಡಿಯ ಬಿಲ್ಲನ್ನ ಸೇರಿಸಿದ್ರು ಕೂಡ 500 ರೂಪಾಯಿ ದಾಟ್ತಿರ್ಲಿಲ್ಲ. ಇವತ್ತು ಮನೆಗೆ ಫ್ರೀ ಕೊಡ್ತೀವಿ ಅಂತ ಹೇಳಿ ಮನೆದು ಅಂಗಡಿದು ಸೇರಿಸಿ ಮತ್ತೆ ಬೇರೆಯವ್ರದ್ದು ಇವ್ರ ಮೇಲೆ ಹಾಕಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಲೆ ಏರಿಕೆಯಿಂದ ಜನ ಬೇಸತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅಭಿವೃದ್ಧಿಗಳು ಇಲ್ಲ. ಈ ಎಲ್ಲಾ ಕಾರಣಕ್ಕಾಗಿ TP ZP ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ಈ ಸರ್ಕಾರಕ್ಕೆ ಜನ ಬುದ್ಧಿಯನ್ನ ಕಲಿಸ್ತಾರೆ. ನಾವು ಒತ್ತಾಯವನ್ನ ಮಾಡ್ತೇವೆ ಈ ಸರ್ಕಾರಕ್ಕೆ ಆದಷ್ಟು ಬೇಗ ಗ್ರಾಮ ಪಂಚಾಯಿತಿ ಮತ್ತೆ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನ ನಡೆಸಬೇಕು. ಎಲ್ಲೆಲ್ಲಿ ಪುರಸಭೆ ಪಟ್ಟಣ ಪಂಚಾಯಿತಿಗಳು ಅವಧಿ ಮುಗಿಸಿದ್ದಾರೆ, ಕೂಡಲೇ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಚುನಾವಣೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನ ಒತ್ತಾಯ ಮಾಡ್ತಾರೆ.